ನಾನು ಸಾಕಿದ ಏನೋ ಹೇಳ್ತಾರೆ, ನಾನು ಸಾಕಿದ ಗಿಣಿ ಅದಾಗಿ ಕುಕ್ಕಿದವ್ರು ಹೇಳ್ತಾರಪ್ಪ. ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿಕೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿರುಗೇಟು ನೀಡಿದ್ದಾರೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತ್ತು. ಇವತ್ತಿನ ರಾಜಕಾರಣಿಗಳು ನಂಬಿಕೆ ದ್ರೋಹಿಗಳಾಗಿದ್ದಾರೆ ಎಂದು ಸಾಣೇನಹಳ್ಳಿ ಸ್ವಾಮೀಜಿ ಹೇಳಿದರು. ಅದು ರೇವಣ್ಣ ಅವರಿಗೆ ಅನ್ವಯ ಆಗಲ್ಲ ಅಂದರು. ಸಾಣೇನಹಳ್ಳಿ ಸ್ವಾಮೀಜಿಗಳು ಹೇಳಿದ್ದು ಸತ್ಯ. ಈ ಜಿಲ್ಲೆಯಲ್ಲೂ ಕೆಲವರು ನಂಬಿಕೆ ದ್ರೋಹಿಗಳಿದ್ದಾರೆ. ಕೆಲವು ಟೈಮ್ನಲ್ಲಿ ಕುಮಾರಣ್ಣ ಒಳ್ಳೆಯವರನ್ನ ನಂಬಲ್ಲ, ಏನು ಮಾಡ್ತಾರೆ, ನಂಬಿಸಿ ಬಿಡ್ತಾರೆ. ಈ ಜಿಲ್ಲೆಯಲ್ಲಿ ಜೆಡಿಎಸ್ ಮುಗಿಸಬೇಕು ಎಂದು ಕಾಂಗ್ರೆಸ್ನವರು ಪಣ ತೊಟ್ಟವರ. ನಿನ್ನೆ ಅರಸೀಕೆರೆಯಿಂದ ಪ್ರಾರಂಭ ಮಾಡಿದ್ದೇನೆ. ಕಾಂಗ್ರೆಸ್ 31 ಜಿಲ್ಲೆಯಲ್ಲಿ ಸಭೆ ಮಾಡಿಲ್ಲ. ದೇವೇಗೌಡರ ಶಕ್ತಿ ಕುಂದಿಸಲು ಹಾಸನದಲ್ಲಿ 2 ಸಭೆ ಮಾಡಿದ್ರು ಎಂದರು. ನಾನು ಸಾಕಿದ ಏನೋ ಹೇಳ್ತಾರೆ, ನಾನು ಸಾಕಿದ ಗಿಣಿ ಅದಾಗಿ ಕುಕ್ಕಿದವ್ರು ಹೇಳ್ತಾರಪ್ಪ. ಕೆಲವು ಹೇಳಿದ್ರೆ ಪಾಪ ಪರಮ ಪೂಜ್ಯ ಸ್ವಾಮಿಗಳಿದ್ರು, ಸಾಣೇನಹಳ್ಳಿ ಸ್ವಾಮಿಗಳಿದ್ರು, ಅವರೇನು ಹೇಳ್ಕೊಂಡು ಇವತ್ತಿನ ರಾಜಕಾರಣಿಗಳು ನಂಬಿಕೆ ದ್ರೋಹಿಗಳಿದ್ದಾರೆ ಅಂತೇಳಿ ಅದಕ್ಕೆ ನಾನು ಹೇಳಿದೆ. ಅದ್ಯಾವ ಬಂದ್ಬಿಟ್ಟು ಇಲ್ಲ ಸಮಯ ಅನ್ವಯ ಆಗಲ್ಲ ಇನ್ನೊಬ್ಬರಿಗೆ ಹೇಳಿದ್ರೆ ನಾನು ಇನ್ನೊಬ್ಬ ಶಾಸಕರು ಕೊಟ್ಟಿದ್ದು ಸ್ವಾಮಿಗಳು ಹೇಳಿದ್ದೆ ಏನು ತಪ್ಪಿಲ್ಲ. ಕೆಲವು ಈ ಜಿಲ್ಲೆಯಲ್ಲೂ ನಂಬಿಕೆ ದ್ರೋಹಿಗಳಿದ್ದಾರೆ. ಸಾಣೇನಹಳ್ಳಿ ಸ್ವಾಮಿಗಳು ಹೇಳಿದ್ದೆ ಸತ್ಯ. ಇವತ್ತು ಏನು ಬೇರೆ ಏನು ಕೊಡುಗೆ ಇದೆ? 2 ವರ್ಷ ಆಯ್ತು ಏನು ಕೊಡುಗೆ ಕೊಟ್ಟಿದ್ದಾರೆ? ನನಗೆ ಕುಮಾರನಿಗೆ ಹೇಳಿದೆ, ನಾನು ಕ್ಯಾಂಪೇನಲ್ಲಿ ನಮ್ಮ ಕುಮಾರಣ್ಣ ಏನು ಮಾಡ್ತೇನೆ ಅಂದರೆ ಒಳ್ಳೆಯದ ನಂಬಲ್ಲಪ್ಪ. ಅವರು ಏನು ಮಾಡ್ತಾರೆ ನಂಬಿಸ್ತಾರೆ. ಕೆಲವು ದುಡಿದರಿಗೆ ಹೊಡಿಬೇಕಾದ್ರೆ ಕಾಲು ಪಾಲು ನೋಡ್ತಾರೆ. ಅವರ ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿಸ್ತೇನೆ, ಒಂದು ಇಂಜಿನಿಯರ್ ಕಾಲೇಜ್ ನಿಮ್ಗೊಂದು ಕೊಡು, ಚೆನ್ನಾಗಿ ಕೊಟ್ಕೊಡಿ, ಅರಸೀಕೆರೆ ಕೊಟ್ಕೊಡಿ, ಕರ್ಕೊಂಡ್ಬಿಟ್ಟು ರಾಮನಾಥ್ಪುರ ಕೊಡಿ. ನಾನು ಇಂಜಿನಿಯರ್ ಕಾಲೇಜ್ ಕೊಟ್ಟಿದ್ದೆ 7,000 ರೂಪಾಯಿ. 7,000 ರೂಪಾಯಿ ಒಳ್ಳೇದು. 1,20,000 2 ಲಕ್ಷ ತಗೋತಾರೆ. ಅದರಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ? 641 ಕೋಟಿ. ಇವತ್ತು ಲ್ಯಾಂಡ್ ಅಕ್ವಿಸಿಷನ್ಗೆ 300 ಚಿಲ್ಲರೆ ಕೋಟಿ ಕೊಡ್ತಾ ಇದ್ದೀವಿ. ಭೂ ಪರಿಹಾರ 300 ಕೋಟಿ, 400 ಕೋಟಿ ಕೆಲಸಕ್ಕೆ ಬಿಟ್ಟಿದ್ದು. ರಸ್ತೆ ಮಾಡಕ್ಕೆ 400 ಕೋಟಿ ಇದ್ದಿದ್ದನ್ನ ಕಾಂಟ್ರಾಕ್ಟ್ 37% ಎಷ್ಟು ಹಾಕಿದ್ದಾರೆ ರೋಡ್ಗೆ? 37% ಅಂದ್ರೆ 295 ಕೋಟಿಗೆ ಕಾಂಟ್ರಾಕ್ಟಿಗೆ ಅವಾರ್ಡ್ ಆಗಿದೆ ರಸ್ತೆಗೆ. 400 ಕೋಟಿಯಿಂದ ಸುಮಾರು 150 ಕೋಟಿ ಲೆಸ್ ಕೊಡಿ. ಇವತ್ತು ಈ ಕೆಲಸ ಎಷ್ಟು ದಿನ ಆಯ್ತು? 2019ರಲ್ಲಿ ಆಗಿದ್ದು ಅಪ್ರೂವಲ್ ಕೊಟ್ಟಿದ್ದು 19, ಇವತ್ತು 25, 4 ವರ್ಷ ಸ್ಟಾರ್ಟ್ ಆಗಿ 5 ವರ್ಷ. 7ರಿಂದ ಇವತ್ತು ಈ ಜಿಲ್ಲೆ 2 ಸಭೆ, ಯಾರು 2 ಸಭೆ ಜಿಲ್ಲೆಗೆ 30 ಜಿಲ್ಲೆ ಸಭೆ ಮಾಡಲಿಲ್ಲ. ಈ ಜಿಲ್ಲೆ ದೇವೇಗೌಡರ ಶಕ್ತಿನ ಕುಂದಿಸಬೇಕು ಅಂತ 2 ಸಭೆ ಮಾಡಿದ್ರು. ಕುಮಾರಣ್ಣ ಸರ್ಕಾರ ಹೋದ ಬೆಳಿಗ್ಗೆ ನಮ್ಮಲ್ಲಿ ಕಾರ್ಯಕರ್ತರು ಇರಬೇಕು. ಈ ಪಕ್ಷಕ್ಕೆ ಒಂದು ಬೇಲೂರು ಕಾರ್ಯಕರ್ತರು